ನಮಸ್ತೆ ಅನ್ಶೋಕ್ ಹೆಗಡೆ. ಈಗ ಎಲ್ಲಿವರೆಗೆ ಬಂತೋಳು? ಈಗ ಫ್ರೆಂಡ್ಸ್ ಅವ್ರ ಹತ್ರ ನಾನು ಹೇಳ್ದೆ, ಟ್ರೈನ್ ಹಚ್ತಿದ್ದೀರಾ ಸ್ವಲ್ಪ ನಿಧಾನ. ಪಟ ವಿಷಯ ಮುಗಿಸೋವು. ಏನ್ ನಮ್ಮ ಲವ್ ಸ್ಟೋರಿ ಅಂತಂದ್ರೆ ಏನು ಇದು ಟೈಟಾನಿಕ್ ಲವ್ ಸ್ಟೋರಿ, ಲೈಲಾ ಮಜ್ನು ಲವ್ ಸ್ಟೋರಿ ಹೇಳ್ಬೇಕು ಅಂತಂದ್ರೆ ವೆರಿ ಎಕ್ಸೈಟೆಡ್. ಸ್ವಂತದ್ದೇ ಅನುಭವದ ಮಾತಾಡ್ತಾ ಇರೋದು. ಒಳ್ಳೆ ಕತೆ ತರ ನಿಂದು ಹೇಳ್ತಿ. ಆಮೇಲೆ ಎಂತ ಏನಾಯ್ತು ಅಂತಂದ್ರೆ ಟ್ವಿಸ್ಟ್. ಅದಕ್ಕೆ ಬತ್ನೆ ನೀನು ಅಂತ ಅದ್ರಡ ಬತ್ತೆ ನಾನು ಎಂತ ಕೇಳಿದ್ರೆ ಇದು ಲವ್ ಮಾಡ್ತಿ ಅಂತ. ಲವ್ ಎಷ್ಟೋ ಜನ ಬೇಕಾದ್ರೂ ಮಾಡ್ತಾ, ಲವ್ ಎಲ್ಲ ಸಕ್ಸಸ್ ಆಗ್ತಾ. ಲವ್ ಸಕ್ಸಸ್ ಆಗೋದು ಅಂದ್ರೆ ಮದುವೆ ಆಗೋದು ಅಂತ ಅರ್ಥ. ನನ್ನ ಅವಳು ಮದುವೆ ಆಗ್ತೀನಿ. ಇನ್ನು ಲವ್ ಪಕ್ಕನೇ ಇಲ್ಲ. ಇವಳು ಲವ್ ಮಾಡ್ತಾನೆ, ನಾನ್ ಗ್ಯಾರಂಟಿ 1 ನಾನು ಇವಳು ಲವ್ ಮಾಡೋದು ಅಂತ. ಮದುವೆ ಆಗ್ತೇವೆ. ಇದು ಸಾಧ್ಯನೇ ಇಲ್ಲ ಅಂತ. ಅವತ್ತು ಏನಿತ್ತು, ಸುತ್ತಮನೆ ಶ್ರೀಪದ್ ಮಾವ ಇದ್ದಿದ್ದ. ಸುತ್ತಮನೆ ಶ್ರೀಪದ್ ಮಾವ ಕೇಳ್ದವ ಇನ್ನೊಬ್ಬ ಹೆಸರು ಇದ್ದಿದ್ದ. ಆಯ್ತು ಅಂದ್ಬಿಟ್ಟು ಒಟ್ಟು ಆಯ್ತು 20 ರೂಪಾಯಿ ಸ್ಟಾಂಪ್ ಪೇಪರ್ ಅಲ್ಲಿ ಬರ್ಕೊಡುತ್ತೆ ಅಂದೆ. ನಾನು ಅವಳನ್ನ ಮದುವೆ ಆಗೋದು ಅಂತ. ಇವತ್ತಿಗೂ ಕಾಣಿಸ್ತಿರ್ತಾಳೆ, ನೀವು ನಾನು ಲವ್ ಮಾಡಿದ್ದಲ್ಲ, 20 ರೂಪಾಯಿ ಸ್ಟಾಂಪ್ ಪೇಪರ್ ಫ್ರೆಂಡ್ಸ್ ಹತ್ರ ಚಾಲೆಂಜ್ ಮಾಡಿದ್ರಲ್ಲ ಅದಕ್ಕೆ ಮದುವೆ ಆಗಿದ್ದು ಅಂತ ಹೇಳ್ತಾಳೆ. ಆದ್ರೆ ಕಾಯನ ವಾಚ ಮನಸ ಅವಳಿಗೂ ಗೊತ್ತಿದೆ. ನಾನು ಅಂದ್ರೆ ಅವ್ರು ಆತರ ಅವಮಾನ ಮಾಡಿದಾಗ ಚಾಲೆಂಜ್ ತಗೋಬೇಕು ಯಾವತ್ತೂ ಲೈಫ್. ಆ ಚಾಲೆಂಜ್ ತಗೊಂಡಿದ್ದಕ್ಕೆ ಇವತ್ತು 20 ರೂಪಾಯಿ ಸ್ಟಾಂಪ್ ಪೇಪರ್ ಪ್ರೂಫ್ ಆಫ್ ಹರ್ ಲವ್. ಅವಾಗ ಬರ್ದ್ ಕೊಟ್ಟಿರೋದು ಈ ಸಾಹೇಬ್ರು, ನಾನು ಏನೇ ಇದ್ರು ಆ ಹುಡುಗಿನ ಮದ್ವೆ ಆಗೋದು, ನೀವ್ ಯಾರು ಏನ್ ಬೇಕಾದ್ರೂ ಹೇಳಿ ಅಂತ ಹೇಳಿ, ಇಲ್ಲಾಂದ್ರೆ ನಾನ್ ಜನ್ಮದಲ್ಲಿ ಮದ್ವೆ ಆಗಲ್ಲ ಅಂತ ಹೇಳಿ ಸಾಹೇಬ್ರು ಚಾಲೆಂಜ್ ಮಾಡಿದ್ರು. 20 ರೂಪಾಯಿ ಸ್ಟಾಂಪ್ ಪೇಪರ್ ಸೈನ್ ಕೂಡ ಮಾಡಿದ್ನೆ. ಗೊತ್ತು ನೀವ್ ಹೇಳಿದ್ರಲ್ಲ. ಅದಾದ್ಮೇಲೆ ಎಂತತ್ತು ಇವಳು ನೀ ಅದ್ರಲ್ಲಿ ನಂತರ ನಿಂತಿದ್ರೆ ಹೇಳಿಕೆ, ಇಲ್ಲಂದ್ರೆ ಯಾರು ಹೇಳ್ಬಿಡ್ತಿ ಕಡೆಗೆ ಹಂಗು ಹಿಂಗು ಮಾಡಿ. ಇದ್ ಹೆಂಗಾಗತ್ತ ಕೇಳಿದ್ರಿ, ಈ ಹುಡುಗಿನ ಪಟಾಯಿಸುವು ಅಂತಂದ್ರೆ ಮಹಾಲಕ್ಷ್ಮಿ ಹತ್ರ ನಾನು ಭಯಂಕರ ಆತ್ಮೀಯ ಒಂದು ಇದು ಬೆಳೆಸ್ಕೊಂತ ಪಾಲಿಶ್ ಅಂತಂದ್ರೆ ಒಳ್ಳೆ ಮಾಡಿ ಬಂದೆ. ಅಂದ್ರೆ ನಾನು ಅವಾಗ ಅಸ್ಟೆಂಟ್ ಡೈರೆಕ್ಟ್ರು ಸಿನಿಮಾದು. ಯಾವತ್ತು ಸಿನಿಮಾದವರು ಸೀರಿಯಲ್ ಅವ್ರಿಗೆ ಅವಾಗೇನು ಸೀರಿಯಲ್ ಹೆಚ್ಚಿಗೆ ಇದಿತ್ತಿಲ್ಲ. ಸಿನಿಮಾದಲ್ಲ ಅಸ್ಟೆಂಟ್ ಡೈರೆಕ್ಟ್ರು, ಸೀರಿಯಲ್ ಅವಾಗ ಶುರುವಾಗಿ ಅಸ್ಟೆಂಟ್ ಡೈರೆಕ್ಟರ್ ಆತರ ಯಾರು ಹೆಣ್ಣೆ ಕೊಡವಲ್ಲ ಅಂತ ಸಂದರ್ಭದಲ್ಲಿ ಇದು ಹೆಂಗೆ ಮಹಾಲಕ್ಷ್ಮಕ್ಕ ಅಂದ್ರೆ ಭಯಂಕರ ಗಟ್ಟಿ. ಬಿಕಾಸ್ ಅವರು ನನ್ನ ಮಗಳ ತರ ಟ್ರೀಟ್ ಮಾಡ್ತಿದ್ರು. ಸೊ ಅವ್ರಿಗೆ ಒಂದ್ ಕಾಳಜಿ ಯಾರ್ಯಾರಿಗೋ ಕೊಟ್ಟು ಇವ ಅಂತ ಮೊದ್ಲೇ ಸಿನಿಮಾದವ ಸೀರಿಯಲ್ ಅಂತ ಹೇಳಿ ಮಧ್ಯೆ ಎಂತ ಎಡ್ಬಿಡಂಗಿ ಮಾಡಿ ಇವ ಹಿಂಗಂದ್ ಹುಡುಗಗಳು ಅವಳು ಪಕ್ಕ ಹಿಂಗೆ ಇದ್ ಮಾಡ್ಕೊಳ. ಹೇಗೆ ಆ ದೇವ್ರ ದಯ ಹೆಂಗೋ ಧೈರ್ಯ ಮಾಡಿ ಹೆಂಗೋ ಇದು ಅಂತಂದ್ರೆ ಒಟ್ಟು ಎಂತ ಕೇಳಿದ್ರೆ ಮಹಾಲಕ್ಷ್ಮಕ್ಕ ಹಿಂಗೆ ಧೈರ್ಯ ಬಂತು. ಕಡೆಗೆ ಮಹಾಲಕ್ಷ್ಮಿಗೆ ಅದು ಕಡೆಗೆ ಎಂತದ್ದು ಅಂದ್ರೆ ಇದಿತ್ತಲ್ಲ, ಎಂತದೇ ಅದು ಪಂಜಾಬ್ದು ಅಮೃತಸರ್ ಲವ್ ಮಾಡ್ತಾ ಇದ್ದೆ, ಅವ್ಳು ಲವ್ ಮಾಡ್ತಾ ಇದ್ದೆ. ನೀ ಅಮ್ಮನಿಗೆ ಬಪ್ಪಕ್ಕಿದ್ರೆ ಗೊತ್ತಿತ್ತು, ನೀ ಅನ್ನ ಸಂಬಂಧದಲ್ಲಿ ಬಂದೆ ನೀನು ಆ ಹುಡುಗಿಗೋಸ್ಕರನೇ ಬಂದಿದ್ದು. ಮುನ್ಸ್ಕೊಂಡು ಹೌದು ಅಂದ್ಕೊಂಡು ಇಲ್ಲೇ ಅದು ಇಲ್ಲಿ ಬಂದ್ಮೇಲೆ ಆಗಿದೆ ಎಲ್ಲ ಗೊತ್ತಿದ್ದ. ಆ ಚೌಡೆಯ ಮೆಮೊರಿಯಲ್ಲಿ ಹಿಂದ್ಗಡೆ ಬಿದ್ದಿದ್ದು ಒಳ್ಳೆ ಅನ್ಕೊಂಡು ಆತು ಮಾರೈತಿ. ಅದು ಎಂತದ್ದು ಮನೆ ತಡಿ ಕೇಳ್ತಿ ಅಂತ ಹೇಳ್ತು. ಕೇಳ್ತಿ ಅಂತಂದ್ಕೊಳ್ಳೆ ಒಂದ್ ಕಡೆ ಓಕೆ ಆತಲಿ ಹೆಂಗುವ ಆಂಟಿಗೆ ಓಕೆ ಆಯ್ತಲ್ಲ, ಇವಳನ್ನ ಹೆಂಗಾದ್ರು ಮಾಡಿ ಓಕೆ ಮಾಡಿಸ್ಬೇಕು ಅಂತ ಹೇಳಿ ಹಿಂಗೆ ಅದೆಲ್ಲ ಇದಾಯ್ತು. ಕೊನೆಗೆ ಹೆಂಗ್ ಮಜಾ ಅಂದ್ರಿ ಅಂತ. ಈಗೆಲ್ಲ ಒಂದು ಪ್ರೀತಿಗೆ ಏನಿರುತ್ತೆ, ಇದು ಇಬ್ಬರ ನಡುವೆ ಒಂದು ಸೇತುವೆ ಏನು ಅಂದ್ರೆ ಈಗೆಲ್ಲ ಮೊಬೈಲು. ಆವಾಗ ಇನ್ನೊಬ್ರು ವ್ಯಕ್ತಿ ಇರಕ್ಕಾಗಿತ್ತು. ಆ ವ್ಯಕ್ತಿಯಾಗಿ ಇದು ಮಾಡಿದ್ದು ಮಹಾಲಕ್ಷ್ಮಕ್ಕಯ್ಯ ತಳಿತ ಹಿಂಗೆ ಕಡೆಗೆ ಕೇಳತ್ನಾ ಕಡೆಗೆ ಅದೇ ಅಂತ ಒಂದೆರಡು ನಿಮಿಷ ಕೇಳ್ತೆ ಅಂತ ಅವಾಗೆಲ್ಲ ಫೋನ್ ಏನೆಲ್ಲ ಕಮ್ಮಿ. ಮತ್ತೆ 2 ದಿವಸ ಇವನಿಗೆ ಕೇಳ್ತಾ ಎಂತ ಅಂತನ ಇವಳು ಎಂತ ಅಂತ ಟೆನ್ಷನ್ನು ಅಂತಂದ್ರೆ ಒಪ್ಪದು ತಡಿಯ ಇರ ಸಿಕ್ಕಿದ್ದಿಲ್ಲ ತಿಳಿತಾ ಇನ್ನೊಂದು 4 ದಿನ ಇರು ಆಂಟಿ ಇವ್ರಿಗೆ ಭರವಸೆ ಕೊಟ್ಟಿದ್ರು. ಅಷ್ಟ್ರಲ್ಲಿ ಏನಾಯ್ತು ಅಂತಂದ್ರೆ ಐ ವಾಸ್ ಸಿಕ್. ಸೊ ಅದ್ರ ಮುಂದೆ ಏನಾಯ್ತು ಅದನ್ನ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಎಪಿಸೋಡ್. ನಮಸ್ತೆ. ಅನ್ಶೋಷ ಲವ್ ಸ್ಟೋರಿ ಮಜಾ ಇದ್ದು ನೋಡಿ.